ಸಮುದಾಯಕ್ಕೆ ಲಾಠಿ ಏಟನ್ನ ಕೊಡೋ ಮುಖಾಂತರ ಒಂದು ಅನ್ಯಾಯವನ್ನ ಏನು ಮಾಡಿದ್ದಾರೆ, ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರು ಭಾಷಣ, ಬಸವಣ್ಣನವರ ಚಿತ್ರ ಅನಾವರಣ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದದ್ದು ದಯವೇ ಧರ್ಮದ ಮೂಲವಯ್ಯ, ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳನ್ನು ಹೇಳಿದ್ರು. ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದಾನೆ ಸಿದ್ದು ಸ್ಟ್ರೈಟ್ ಯಾರೋ ಆ ಕಡೆ ಇದೆ ಅನ್ಸುತ್ತೆ. ಯಾವಾಗ ಒಂದು ವಾರದಿಂದನೇ ಟ್ರ್ಯಾಕ್ಟರ್ ಬರಬಾರ್ದು, ಕಾರ್ಗಳಲ್ಲಿ ಬರಬಾರ್ದು, ಕ್ರೂಸರ್ ಅಲ್ಲಿ ಬರಬಾರ್ದು ಅಂತ ಡಿಸಿ ಕೈ ನಿರ್ಬಂಧ ಮಾಡಿದ್ರು, ಅವತ್ತೇ ಈ ಕಾಂಗ್ರೆಸ್ ಅವರು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರೀ ಪ್ಲಾನ್ ಮಾಡಿದೆ. ಗಲಭೆ ಮಾಡಿಸ್ಬೇಕು, ಶಾಂತಿ ಕದಡಬೇಕು, ಆಪಾದನೆಯನ್ನ ಆ ಸಮುದಾಯದ ಮೇಲೆ ಹಾಕಬೇಕು, ಅವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕುತಂತ್ರ ಮಾಡಿರುವಂತಹ ಈ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಅವರ ಮೇಲೆ ಹೊಡೆದಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಹಲ್ಲೆ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಬೇಕು. ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು. ಇದನ್ನ ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ ಅವರೇನು ಬೊಗಳೆ ಬಿಡ್ತಾರೆ. ನಾವು ಬಸವಣ್ಣವ್ರ ಬಗ್ಗೆ ಬಹಳ ಪ್ರೀತಿ, ಇಲ್ಲಿ ವಿಧಾನಸೌಧದೊಳಗಡೆ ಪ್ರೀತಿ, ಆಚೆ ಕಡೆ ಬಸವಣ್ಣವರ ಅನುಯಾಯಿಗಳ ಮೇಲೆ ಲಾಠಿ. ಇವರ ಒಂದು ನೀತಿ ಇದೆ. ಅದರ ವಿರುದ್ಧವಾದಂತಹ ಹೋರಾಟವನ್ನ, ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀವಿ. ಇದನ್ನ ಅಧಿವೇಶನದೊಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗೋ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಅಧ್ಯಕ್ಷ